ಕೋಗಿಲು ಕ್ರಾಸ್ ಬಳಿ ಅಕ್ರಮ ಮನೆಗಳನ್ನ ತೆರವುಗೊಳಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೀದಿಗಿಳಿದಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಯಲಹಂಕದ ಬಾಗಲೂರಿನ ಕಂಟ್ರಿ ಕ್ಲಬ್ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕೋಗಿಲು ಉಳಿಸಿ, ಅಕ್ರಮ ವಲಸಿಗರನ್ನ ತೊಲಗಿಸಿ ಎನ್ನುವಂತ ಘೋಷಣೆಗಳನ್ನ ಬಿಜೆಪಿ ನಾಯಕರು ಕೂಗ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಶಾಸಕ ಎಸ್.ಆರ್. ವಿಶ್ವನಾಥ್, ಎಂಎಲ್ಸಿ ಸಿ.ಟಿ. ರವಿ ಭಾಗಿಯಾಗಿದ್ದಾರೆ. ನೋಡಿ, ಈ ಕೋಗಿಲು ಕ್ರಾಸ್ ಬಳಿ ಅಕ್ರಮ ಶೆಡ್ಗಳನ್ನ ತೆರವುಗೊಳಿಸಿದಂತ ವಿಚಾರ ಸಾಕಷ್ಟು ರಾಜಕೀಯ ಜಟಾಪಟಿ ಕಾರಣ ಆಗಿದೆ. ಆರಂಭದಲ್ಲಿ ಕೇರಳ ಸರ್ಕಾರದಿಂದ ಹಿಡಿದು ಈಗ ಬಿಜೆಪಿ ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡು ಸದ್ಯ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಕೋಗಿಲು ಕ್ರಾಸ್ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ. ಈಗಾಗಲೇ ಬಿಜೆಪಿ ನಿಯೋಗ, ಸತ್ಯ ಸಂಶೋಧನಾ ತಂಡ ಎರಡೂ ಕೂಡ ಅಲ್ಲಿಗೆ ಭೇಟಿ ನೀಡಿದ್ರಿ, ಪರಿಶೀಲನೆಯನ್ನ ಕೂಡ ನಡೆಸಿದ್ರಿ. ಇವತ್ತು ಪ್ರತಿಭಟನೆ ಯಾವ ರೀತಿಯಾಗಿ ಮಾಡ್ತೀರಾ? ಇವತ್ತು ಕೋಗಿಲು ಕರ್ನಾಟಕದ ಕನ್ನಡಿಗರ ನೆಲ, ಇದನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ. ಕಾಂಗ್ರೆಸ್ ಅವರು ಕೇರಳದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತೇಳಿ ಆ ಕೇರಳ ಎಲೆಕ್ಷನ್ಗೆ ಮುಸ್ಲಿಮರು ವೋಟ್ ಬೇಕು ಅಂತೇಳಿ ಇಲ್ಲಿರುವಂತ ಈ ಬಾಂಗ್ಲಾದೇಶಿಯರಿಗೆ ಮನೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ. ಇದನ್ನ ಹೆಂಗ್ ಕೊಡ್ತಾರ ಅವ್ರು? ಇದು ಮೋಸ. ಅದರಿಂದ ಇದರ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ರಿ. ಈ ನೆಲ, ಈ ಜಲ, ಮಣ್ಣು ಎಲ್ಲ ಕನ್ನಡಿಗರಿಗೆ ಸೇರ್ಬೇಕು. ಅದು ಬಿಟ್ಟು ಬೇರೆ ಯಾರು ಕೊಟ್ರೆ ನಾವು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ರಿ. ಇವತ್ತು ಕೂಡ ಹೋರಾಟವನ್ನ ಮುಂದುವರಿಸ್ತೀವಿ. ಉತ್ತರ ಕರ್ನಾಟಕ, ಅದೇ ರೀತಿಯಾಗಿ ಮಲೆನಾಡು ಭಾಗದಿಂದ ಬೆಂಗಳೂರಿಗೆ ಸಾಕಷ್ಟು ಜನರು ಬರ್ತಾನೆ ಇರ್ತಾರೆ. ಅವ್ರು ಯಾರಿಗೂ ಕೂಡ ಇದುವರೆಗೂ ಮನೆಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಿಲ್ಲ. ಆದ್ರೆ ಈಗ ಇವ್ರಿಗೆ ಯಾಕೆ ಏಕಾಏಕಿ ಅಂದ್ರೆ ಕೇರಳ ಸರ್ಕಾರಕ್ಕೆ ಇಷ್ಟು ಬೇಗ ಮಣಿಯುತ್ತಾ ಸರ್ಕಾರ ನಮ್ಮದು ಅಂತ? ಕನ್ನಡಿಗರಿಗಿಲ್ಲ, ಉತ್ತರ ಕರ್ನಾಟಕ ಜನ ಬೇಕಾದಷ್ಟು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಅವ್ರೆ. ಗುಲ್ಬರ್ಗ, ರಾಯಚೂರು, ಬೇರೆ ಬೇರೆ ಕಡೆಯಿಂದ ಬಂದಿರೋರು ಇದ್ದಾರೆ. ಅವ್ರಿಗೆಲ್ಲ ಸೈಟು ಇಲ್ಲ, ಫುಟ್ಪಾತ್ ಅಲ್ಲಿ ಇದ್ದಾರೆ ಅವರೆಲ್ಲ. ಇವ್ರು ವೋಟ್ ಅಲ್ವಾ, ಮುಸ್ಲಿಮರು ವೋಟ್ಗೋಸ್ಕರ ಈ ತರ ಕೆಲಸ ಮಾಡ್ತಾ ಇದೆ. ಇದು ಮೋಸ. ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ಈ ದ್ರೋಹಿ ಕಾಂಗ್ರೆಸ್ ವಿರುದ್ಧ ಇವತ್ತು ಪ್ರತಿಭಟನೆ. ಸರ್, ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಮತಗಳನ್ನ ಇಟ್ಕೊಂಡೆ ಅವರೇ ವೋಟ್ ಚೋರಿ ಮತಗಳನ್ನ ತೆಗೆದುಕೊಂಡು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ವೋಟ್ ಚೋರಿಗಿಂತ ದೊಡ್ಡ ಚೋರಿ ಇದೆ. ವೋಟ್ ಚೋರಿಗಿಂತ ದೊಡ್ಡ ಚೋರಿ ಮುಸಲ್ಮಾನರ ಓಟ್ಗೋಸ್ಕರ ಈ ಲ್ಯಾಂಡ್ ಅನ್ನ ಸುಮಾರು 600-700 ಕೋಟಿ ಬೆಲೆ ಬಾಳುವಂತ ಲ್ಯಾಂಡ್ ಅನ್ನ ಕೊಟ್ಟು, ಇದು ಕೂಡ ಕಾಂಗ್ರೆಸ್ ಅವರು ವೋಟ್ ಚೋರಿ. ಇದಿಷ್ಟು ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.